ನನಗೆ 67ರಲ್ಲಿ ನಿಜಲಿಂಗಪ್ಪನವರು ಡೆಪ್ಟಿ ಮಿನಿಸ್ಟರ್ ಮಾಡ್ತೀವಂದ್ರು. ಆಗಲಿ ನನಗೆ 25 ವರ್ಷ, ನಾನು ಒಳಗಡೆ ಅಸೆಂಬ್ಲಿ ಮೆಂಬರು. ತಮಗೆ ಹೇಳ್ತೀನಿ, ನಾನು ಬಂದ 25 ವರ್ಷದಲ್ಲಿ ಪಿ ವಿ ಗಿರಿ ರಾಜ್ಯಪಾಲರು, ಕೋಡಿಹಳ್ಳಿ ಪಿ ವಿ ಗಿರಿ ರಾಜ್ಯಪಾಲರು, ಜಂಟಿ ಅಧಿವೇಶನ, ನಾನು ಒಳಗಡೆ ನಿಜಲಿಂಗಪ್ಪನವರ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಆಗ 25 ವರ್ಷ ನಾನು ಆಗಲೇ ಕೂಗ್ರೆ. ನಿಜಲಿಂಗಪ್ಪನವರು ಹೊರಗಡೆ ಬಂದು ನಾನು ವಿರುದ್ಧ ಕೂಗಿದ್ರು ಚಿಂತೆ ಇಲ್ಲ, ಈ ಧೈರ್ಯ ಒಬ್ಬರೇ ಅಂತ ಬಿಟ್ಟು ಶಭಾಷಣೆ ಕೊಟ್ಟರು. ಆವತ್ತು ನಾನೇನಾದರೂ ಒಬ್ಬ ಮಂತ್ರಿಗೆ ಒಪ್ಪಿದರೆ, ನಾನು ನೀವು ಒಪ್ಪೋದು ಬಿಡೋದು ವಿಚಾರ ಬೇರೆ, ನಾನು ಮುಖ್ಯಮಂತ್ರಿ ಆಗ್ತಿದ್ದೆ. ಈಗಲೂ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದರಲ್ಲೇನು ನೀವು ಯಾರೂ ಅನುಮಾನ ಪಟ್ಟು ಹೋಗಬೇಕು. 2028ಕ್ಕೆ ನಾನೇ ಮುಖ್ಯಮಂತ್ರಿ, ಗೋವಿಂದು ಮಂತ್ರಿ, ಶಿವರಾಮೇಗೌಡರು ಮಂತ್ರಿ, ಆ ಕಡೆ ಕುಮಾರ್ ಮಂತ್ರಿ, ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಮಂತ್ರಿ ಮತ್ತು ಮಂಜುರಾಜ್. ಏನು ನಡ್ತೀರ ನೀವು? ನಾನೇನು ಆಸೆ ಕೇಳ್ತಾ ಇದ್ದೀನ? ನಾನು ಯಾರೋ ಅಂತ ತಿಳ್ಕೊಂಡಿದ್ದೀನಿ, ನೀವು ಕಡ್ಲೆಕಾಯಿ ತಿಳ್ಕೊಂಡಿದ್ದೀರ. ರೈತ ಸಂಘದ ಪರವಾಗಿ ಅವ್ರು ಒಪ್ಪೋದಾದರೆ ಮಾತುಕತೆ ಆಡಿ ಅವ್ರು ತಗೊಳ್ತೀವಿ, ಇಲ್ಲಿ ನಾವು ಹೊರಗೆ ಇರ್ತೀವಿ ಅಂತ ಅವ್ರು ಒಪ್ಪಿಸ್ತೀವಿ ಅವರು. ಆದ್ದರಿಂದ ನಾವು ಆವತ್ತೇ ಕನ್ನಡ ಯುಗ, ಈ ನಾಡಿನಲ್ಲಿ ಕನ್ನಡ ಯುಗ ಹೀಗೆ. ಇದಕ್ಕಾಗಿ ನಾವೀಗಾಗಲೇ ನಾನು ಹಿರಿಯ ವಕೀಲರು, ಈ ರಾಜ್ಯದ ಅದ್ಭುತವಾದ ವಕೀಲರು ಪ್ರಮೀಳಾ ನೇಸರ್ಗಿಯವರನ್ನು ಭೇಟಿ ಮಾಡಿ ಸಂವಿಧಾನಬದ್ಧವಾಗಿ ಮುಂದೆ ಏನೇನು ಮಾಡಬೇಕು ಅಂತೇಳಿ ತೀರ್ಮಾನ, ಚರ್ಚೆ ಪ್ರಮೀಳಾ ನೇಸರ್ಗಿ ಹತ್ರ ಮಾಡಿದ್ದೀವಿ. ಗಿರೀಶ್ ಗೌಡ ನೇನೇ ಸ್ವಲ್ಪ ತಗೊಳ್ತೀನಿ, ಎದುರುಬೇಡ, ನಿನ್ನೂ ತಗೊಳ್ತೀನಿ ಮಂತ್ರಿ, ಯಾಕಂದ್ರೆ ಬಿಟ್ಟು ಆಯ್ತಾ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೋರಾಟದ ಕನ್ನಡ ಪರ ಸಂಘಟನೆಗಳಿಗೆ, ಹಳ್ಳಿ ಇರಲಿ ಎಲ್ಲೇ ಇರಲಿ, ಒಂದೊಂದು ಸಂಘಟನೆಗೆ 10 ಲಕ್ಷ ರೂಪಾಯಿ, ಇಡೀ ಕರ್ನಾಟಕದ ಪ್ರೆಸ್ ಕ್ಲಬ್ಗಳಿಗೆ 1 ಕೋಟಿ ರೂಪಾಯಿ, ಬೆಂಗಳೂರು ಪ್ರೆಸ್ ಕ್ಲಬ್ಗೆ 2 ಕೋಟಿ ರೂಪಾಯಿ, ಪತ್ರಕರ್ತರಿಗೆ ವಿಶೇಷವಾದಂಥ ಅನುದಾನ. ಅದೇ ಈ ನಗ್ತೀರ ನೀವು, ಖಂಡಿತ ಆಗ್ತೀನಿ ನೋಡಿ. ಹೌದೌದು, ನಾವು ಇಲ್ಲಿ ದಯಮಾಡಿ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ.